ನಮ್ಮ ಚಿಕ್ಕಬಳ್ಳಾಪುರಿನ ಬಾಂಧವರು ಪ್ರತಿಯೊಬ್ಬರು ಹಿಂದೂ ಆಗಿರಲಿ, ಮುಸ್ಲಿಂ ಆಗಿರಲಿ, ಕ್ರಿಶ್ಚಿಯನ್ ಆಗಿರಲಿ, ಜೈನ್ ಆಗಿರಲಿ, ಎಲ್ಲ ಒಂದೇ ಒಗ್ಗಟ್ಟಿನಲ್ಲಿ ಎಲ್ಲ ಒಂದು ಹಬ್ಬಗಳನ್ನು ಜೊತೆಗೆ ಒಂದೇ ಒಂದು ಸಮೂಹದಲ್ಲಿ ಎಲ್ಲ ಇಟ್ಕೊಂಡು ಮಾಡ್ತಾರೆ. ಆ್ಯಕ್ಚುಲಿ ಲಾಸ್ಟ್ ಇಯರ್ ನಾವು ಊರಲ್ಲಿ ಇರಲಿಲ್ಲ, ಯಾಕಂದರೆ ಲಾಸ್ಟ್ ಇಯರ್ ಕೊಡಬೇಕಿತ್ತು ನಮ್ಮ ಈ ರಂಜಾನ್ದು. ಪುನಃ ವಾಪಸ್ ಈ ವರ್ಷ ಇದ್ದೀವಿ. ಅದಕ್ಕೆಲ್ಲ ನಮ್ಮ ಮುಸ್ಲಿಂ ಬಾಂಧವರಿಗೆ, ನಮ್ಮ ಹಿಂದೂ ಬಾಂಧವರಿಗೆ ಎಲ್ಲರಿಗೂ ಒಂದು ಚಿಕ್ಕ ಊಟ ಇವತ್ತು ಇಫ್ತಾರಲ್ಲಿ ನಮ್ಮ ಮದೀನಾ ಶಾದಿ ಮಹಲಲ್ಲಿ ಕೊಟ್ಟಿದ್ದೀವಿ. ಬರೋ ವಾರದಲ್ಲಿ ಪುನಃ ನಾಳೆ ಯುಗಾದಿ ಬರುತ್ತೆ, ಬರೋ ವಾರದಲ್ಲಿ ಪುನಃ ಈಸ್ಟರ್ ಬರುತ್ತೆ. ಸೊ ಇದೇ ವಾರದಲ್ಲಿ ಮೂರು ಒಂದು ರಿಲಿಜನ್ಗಳ ಒಂದು ಹಬ್ಬ ಇವಾಗ. ಸೊ ಇದೇ ರೀತಿ ಭಾರತನೂ ಹಂಗೆ, ನಮ್ಮ ದೇಶದಲ್ಲೂ ಇದೇ ಒಂದು ವಾರದಲ್ಲಿ ಪ್ರತಿ ಹಬ್ಬನೂ ಇದೇ ಟೈಮಲ್ಲಿ ಬರುತ್ತೆ. ಸೊ ನಮಗೆ ಈ ಒಂದು ಸಮಾಜ ನಮ್ಮ ಭಾರತಕ್ಕೆ, ನಮ್ಮ ರಾಜ್ಯಕ್ಕೆ ಭಾಳಷ್ಟು ಶಕ್ತಿ ಒಂದು ಕೊಟ್ಟಿದೆ. ಸೊ ಅದರಿಂದ ಅವ್ರ ಜೊತೆ ಇದ್ದು ಇವತ್ತು ಅವ್ರ ಜೊತೆ ಊಟ ಮಾಡಿ, ಅವ್ರದ್ದು ಒಂದು ಫಾಸ್ಟ್ ಇವತ್ತು ಬ್ರೇಕ್ ಮಾಡೋ ಸಮಯದಲ್ಲಿ ಅವ್ರಗಳ ಜೊತೆ ಎಲ್ಲ ಇದ್ದು ಇರೋದಕ್ಕೆ ಈ ಒಂದು ಕಾರ್ಯಕ್ರಮ ಮಾಡಿದ್ವಿ. ಸರ್, ಇದು ಹೊಸದೇನಲ್ಲ, ನೂರಾರು ವರ್ಷಗಳಿಂದ ಇದನ್ನು ಒಡೆಯೋ ಕೆಲಸ ತುಂಬ ಜನ ಮಾಡ್ಕೊಂಡು ಬಂದಿದ್ದಾರೆ. ಇವಾಗ ಹಿಂದೂ ಮುಸ್ಲಿಂ ಅಂತ ಇರೋದು, ಇಲ್ಲ ಕ್ರಿಶ್ಚಿಯನ್ನು ಹಿಂದೂ ಅಂತ ಇರೋದು ಹೊಸದೇನಿಲ್ಲ. ಇದು ಯಾರಿಗೆ ಇದಕ್ಕೆ ಬೀಳ್ತಾರೋ, ಈ ಟ್ರಾಪ್ ಸೆಟ್ ಮಾಡ್ತಾರೆ, ಆ ಟ್ರಾಪಿಗೆ ಬೀಳ್ತಾರೋ ನಮ್ಮ ದೇಶ ಬೆಳಿಬಾರ್ದು ಅಂತಲೇ ಇದನ್ನೆಲ್ಲ ಮಾಡೋದು. ಇವಾಗ ಬೆಳೆಯೋ ದೇಶ ಇದ್ದಿದ್ರೆ ಇದನ್ನೆಲ್ಲ ಫ್ರೀಯಾಗಿ ಬಿಡಬೇಕು. ಇದನ್ನೆಲ್ಲ ಇವಾಗ ನೀವೇ ಆಗ್ತಾರೋ ನೋಡ್ತೀರಾ, ಇಡೀ ದೇಶದಲ್ಲಿ, ಇಡೀ ವರ್ಲ್ಡಲ್ಲಿ ಏನೇನು ಆಗ್ತಿದೆ ನೋಡ್ತೀರಿ. ಸೊ ಈ ಒಡೆಯೋ ಕೆಲಸ ಮಾಡೋದನ್ನ ನಿಲ್ಲಿಸ್ಬೇಕು. ಒಗ್ಗಟ್ಟಿನಿಂದ, ಸೌಹಾರ್ದತೆಯಿಂದ ಎಲ್ಲರೂ ನಮ್ಮ ದೇಶನ ಬೆಳೆಸುವಂಥ ಕೆಲಸ ನಾವು ಮಾಡಿದ್ರೆ ಇಂಡಿಯಾ ನಂಬರ್ 1 ಆಗೋ ಒಂದು ದೊಡ್ಡ ಸಮಯ ಬರುತ್ತೆ. ಏನು ಸಂದೇಶ ಕೊಡ್ತೀರಿ ಸರ್ ಪವಿತ್ರ ರಂಜಾನ್ ಹಬ್ಬಕ್ಕೆ? ಎಲ್ಲ ನಮ್ಮ ಮುಸ್ಲಿಂ ಬಾಂಧವರಿಗೆ, ನಮ್ಮ ಬಂಧುಗಳಿಗೆ ಈ ಒಂದು ಹಬ್ಬದ ಒಂದು ಆರ್ಥಿಕ ಶುಭಾಶಯಗಳು ಹೇಳ್ತಾ, ಈ ಒಂದು ತಿಂಗಳು ಭಾಳ, ಈ ಒಂದು ಬೇಸಿಗೆ ಕಾಲದಲ್ಲಿ ಭಾಳ ಕಷ್ಟವಾಗಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನು ನೀರಿಲ್ದಿರ, ಊಟ ಇಲ್ದಿರ ಇರ್ತಾರೆ. ಅವ್ರಿಗೆ ದೇವರು ಇನ್ನೂ ಹೆಚ್ಚು ಶಕ್ತಿ ಕೊಡಲಿ ಅಂತ ನಾನು ಕೇಳ್ತೀನಿ. ರಕ್ಷಾರಾಮಯ್ಯ ಅವರು ರಾಜಕೀಯ ನಡೆ ಕುತೂಹಲ ಕೆರಳಿಸಿ ತಮ್ಮ ಅಭಿಮಾನಿಗಳು ರಾಜಕಾರಣಕ್ಕೆ ಬರಬೇಕು ಅವರು ಮುಂದಿನ ದಿನಗಳಲ್ಲಿ ಅಂತ ಆಸೆ ವ್ಯಕ್ತಪಡಿಸ್ತಾರೆ. ನಮ್ಮ ಯಾವುದೇ ಒಂದು ನಿರ್ಧಾರ ಇರಲಿ, ಅದು ನಮ್ಮ ಪಕ್ಷದ ಒಂದು ಸೀಮಿತವಾಗಿ ನಡಿಬೇಕದು. ಪಕ್ಷ ಏನಿರುತ್ತೋ ಅದೇ ರೀತಿಯಲ್ಲಿ ಪಕ್ಷ ಒಂದು ಕಾರ್ಯಕ್ರಮ ಕೊಟ್ಟಿದೆ. MLC ಎಲೆಕ್ಷನ್ಗೆ ಇಡೀ ನಮ್ಮ ಈ ಕ್ಷೇತ್ರಕ್ಕೆ, ನಮ್ಮ ಚಿಕ್ಕಬಳ್ಳಾಪುರ ರಿಲೇಟೆಡ್ ಕ್ಷೇತ್ರಕ್ಕೆ ಕೆಲಸ ಮಾಡಬೇಕು, ಗ್ರ್ಯಾಜುಯೇಟ್ಸ್ನ ಎನ್ರೋಲ್ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅದನ್ನು ಮಾಡ್ತೀವಿ. ನೆಕ್ಸ್ಟ್ ಇವಾಗ ತಮಿಳುನಾಡಿಗೆ ಎಲ್ಲರೂ ಎಲೆಕ್ಷನ್ ಬರುತ್ತೆ. ಪಕ್ಷ ಏನು ಹೇಳ್ತಾರೋ ಪಕ್ಷದ ಒಂದು ಬದ್ಧತೆಯಿಂದ ನಾವು ಈ ಒಂದು ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೀವಿ. ನಿಮ್ಮ ಒಲವು ಏನು ಸರ್? ನಮ್ಮ ಒಲವು ಅಂದರೆ ನಮ್ಮ ಚಿಕ್ಕಬಳ್ಳಾಪುರ ಜನ, ನಮ್ಮ ಕರ್ನಾಟಕದ ಜನ ಅಷ್ಟೇ ನಮ್ಮ ಒಲವು. ಯಾವ ರೀತಿಯ ಒತ್ತಡ ಯಾರ ಮೇಲೂ ಇಲ್ಲ. ಒತ್ತಡ ಇದ್ದರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಪುನಃ 28ರಲ್ಲಿ ಕಾಂಗ್ರೆಸ್ ಪಕ್ಷನೇ ಬರಬೇಕು ಅಂತ ಒತ್ತಡ ಇದೆ ಅಷ್ಟೇ. ಸಾಮಾಜಿಕ ಜಾಲತಾಣಗಳು ಕೂಡ ಪೋಸ್ಟರ್ಗಳು ಹರಿದಾಡ್ತಾ ಇರುತ್ತೆ. ಏನಂತ? ವಿಧಾನಸಭಾ ಚುನಾವಣೆಗೆ ಇಲ್ಲಿ ಕಂಟೆಸ್ಟ್ ಮಾಡಬೇಕು ರಕ್ಷಾರಾಮ. ಇದು 23ರಲ್ಲೂ ನಡೀತು. ಇದು 23 ನಡೀತು. ಜನದ ಒಂದು ಪ್ರೀತಿ ವಿಶ್ವಾಸ ಅದಷ್ಟೇ, ಇನ್ನೇನು ಇಲ್ಲ. ಯಾಕಂದರೆ ಈ ಒಂದು ಸಮಯದಲ್ಲಿ ನೀವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೋಡ್ತಿದ್ದೀರಿ, ಯಾವುದೇ ಒಂದು ರೀತಿಯ ಕಾರ್ಯಕ್ರಮಗಳು, ಯಾವ ಲೋಕಸಭಾ ಸದಸ್ಯರಾಗಿದ್ದಾರೆ, ಏನು ಕಾರ್ಯಕ್ರಮಗಳಾಗಿದೆ, ಅದು ಆ ಒಂದು ವಿಶ್ಲೇಷಣೆ ಮಾಡಬೇಕು. ಅದರ ಪ್ರಕಾರ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಇವಾಗ ಹೊಸಕೋಟೆಗೆ ಮೆಟ್ರೋ ಅಪ್ರೂವ್ ಆಗಿದೆ, ನೆಲಮಂಗಲಗೆ ಮೆಟ್ರೋ ಅಪ್ರೂವ್ ಆಗಿದೆ. ಸೊ ಈ ಒಂದು ಕಾರ್ಯಕ್ರಮಗಳಲ್ಲಿ ನಾವು ಆದಷ್ಟು ಬ್ಯುಸಿಯಾಗಿ ನಮ್ಮ ಜನರಿಗೆ ಒಂದು ವಿಶ್ವಾಸ ಕೊಟ್ಟು ಜನರ ಒಂದು ಪರ ಕೆಲಸಗಳು ಮಾಡಿದ್ರೇ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ, ನಮ್ಮ ಇಡೀ ಚಿಕ್ಕಬಳ್ಳಾಪುರ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಲಿ ಅಭಿವೃದ್ಧಿ ಆಗೋ ಕೆಲಸ ಆಗುತ್ತೆ. ಹೌದು. ಏನು ಅಬ್ಸಲ್ಯೂಟ್ಲಿ ಅದೆಲ್ಲ ಏನು ವಿಷಯನೇ ಇಲ್ಲ. ಎಲ್ಲ ಸದಸ್ಯರು, MLAಗಳು, ಮಿನಿಸ್ಟ್ರುಗಳು ಎಲ್ಲ ಜೊತೆಗೆ ಇದ್ದಾರೆ. ಯಾರೋ ಒಬ್ಬರು ಬ್ಯಾನರ್ ಪ್ರಿಂಟ್ ಮಾಡೋ ಟೈಮಲ್ಲಿ ಒಬ್ಬರು ಮಾಡಿಸ್ತಾರೆ, ಒಬ್ಬರು ಮಾಡಿಸಲ್ಲ. ಅದಕ್ಕೆ ಯಾವ ರೀತಿಯ ಗೊಂದಲ ಇಲ್ಲ. ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಮಂತ್ರಿಗಳು, ನಮ್ಮ ಶಾಸಕರು ಎಲ್ಲ ಒಗ್ಗಟ್ಟಿನಿಂದ ಚಿಕ್ಕಬಳ್ಳಾಪುರ ಜನತೆಗೆ ಒಂದು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತೇನೆ. ಏಸಾಕೋಟೆಕ್ ವತಿಯಿಂದ ಚಿಕ್ಕಬಳ್ಳಾಪುರ ಜನತೆಗಾಗಿ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ ಅನ್ನು ತಂದಿದ್ದೀವಿ. ಇಷ್ಟು ದಿನ ನಾವು 5,500ಕ್ಕೆ ಏಸಾಕೋಟೆಕಲ್ಲಿ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ ಅಂತ ಹೇಳ್ತಾ ಇದ್ವಿ. ಇವಾಗ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಖಾಲಿ 5,000 ರೂಪಾಯಿಗೆ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ. ವಿತ್ 1 year ವಾರಂಟಿ ಮತ್ತು 4 ವರ್ಷ ಸರ್ವಿಸ್ ಫ್ರೀ ಇರುತ್ತೆ. ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ. ನಮ್ಮ ಸ್ಟೋರ್ ಲೊಕೇಶನ್ BB ರೋಡ್, ಕೆನರಾ ಬ್ಯಾಂಕ್ ಆಪೋಸಿಟ್, ಆಂಬೂರ್ ದಮ್ ಬಿರಿಯಾನಿ ಪಕ್ಕದಲ್ಲಿ 2ನೇ ಅಂಗಡಿ. ಕ್ವಾಲಿಟಿ ಮತ್ತು ಶುದ್ಧ ಕುಡಿಯುವ ನೀರಿಗಾಗಿ ಒಮ್ಮೆ ಏಸಾಕೋಟೆಕ್ಗೆ ವಿಸಿಟ್ ಕೊಡಿ.